ಮೇಲೆ ಇರೋ ತನಕ ಈ ಸತ್ಯ ಹರಿಶ್ಚಂದ್ರನ ಕಥೆ ಕೇಳುತ್ತೆ. ಸರಿಯಾಗಿ ಹೇಳಿದ್ರಿ ಸೂತ್ರಧಾರರೇ. ಹಾಗಾದ್ರೆ ಏನು ಮಹತ್ವ ಕೇಳ್ಕತೆ? ಈ ಕಥೆ ಧರ್ಮರಾಯನ ಕಷ್ಟ ನಿವಾರಣೆಗೆ ಸಹಾಯ ಮಾಡಿದ ಕಥೆ. ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಜೀವನವು ಈ ಕಥೆಯನ್ನು ಕೇಳಿ ಎಷ್ಟು ಪ್ರಭಾವಿತರಾದರು ಅಂದ್ರೆ ಮುಂದೆ ಜೀವನದಲ್ಲಿ ಸುಳ್ಳೇ ಹೇಳಲಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರಂತೆ. ಮತ್ತೆ ಅದನ್ನ ಕ್ಷಣಪರ್ಯಂತ ಪಾಲಿಸುವಂತೂ ಸಹ. ಹೌದಣ್ಣ, ಇದು ಮೋಹನದಾಸ್ ಕರಮಚಂದ್ರ ಗಾಂಧಿಯನ್ನು ಮಹಾತ್ಮ ಗಾಂಧಿಯನ್ನಾಗಿ ಮಾಡಲು ಸಹಾಯ ಮಾಡಿದ ನಾಟಕ ಅಂತ ನಮ್ಮ ಹೇಳಿದ್ದು ನನಗೂ ಸರಿಯಾಗಿ ಹೇಳಿದೆ. ಈ ಕಥೆ ನಮ್ಮ ದೇಶದ ಪುರಾಣಗಳಲ್ಲಿ ಬಂದಿದೆ, ಕಾವ್ಯ ನಾಟಕಗಳಲ್ಲೂ ಬಂದಿದೆ. ಈ ಕಥೆಯನ್ನು ವೇದಗಳಲ್ಲಿ ಹುಟ್ಟಿ ಪುರಾಣಗಳಲ್ಲಿ ಹರಿದು ಕಾವ್ಯಗಳಲ್ಲಿ ಜಲಪಾತವಾಗಿ ಇಡೀ ಭಾರತದ ಜೀವನದಲ್ಲಿ ತುಂಬಿ ಹರಿತಾರೆ. ಕಥೆ ಹೇಳು ಒಮ್ಮೆ ಏನಂತಂದ್ರೆ ಮಹರ್ಷಿ ವಸಿಷ್ಠ ಹಾಗೂ ಮಹರ್ಷಿ ವಿಶ್ವಾಮಿತ್ರರ ನಡುವೆ ವಾದ ಬಂತು. ವಿಶ್ವಾಮಿತ್ರರನ್ನು ಭೂಲೋಕದಲ್ಲಿ ಸತ್ಯವನ್ನು ಪಾಲಿಸಲಾಗಲೇ ಇಲ್ಲ ಅಂತ ಅವರಿಬೇಕು. ಅದಕ್ಕೆ ವಸಿಷ್ಠರು ವಾದಿಸಿದಂತೆ ಇದ್ದಾನೆ ಹರಿಶ್ಚಂದ್ರ ತನ್ನ ಸರ್ವಸ್ವ ಹೊತ್ತು ಸತ್ಯವನ್ನ ಬಿಡಲ್ಲ ಅಂತ. ಅದಕ್ಕೆ ವಿಶ್ವಾಮಿತ್ರರು ಅವನ ಬಾಯಲ್ಲಿ ಹೇಳಿಸಿದ್ದ ಅಂತ ವಸಿಷ್ಠರಿಗೆ ಸವಾಲು ಹಾಕ್ತಾರಂತೆ. ಹರಿಶ್ಚಂದ್ರನ ಬಾಯಲ್ಲಿ ಸುಳ್ಳು ಹೇಳಿಸಲಿಕ್ಕೆ ವಿಶ್ವಾಮಿತ್ರರು ಅವರಿಗೆ ಕಷ್ಟಗಳನ್ನೇ ಕಷ್ಟಪಟ್ಟು ಕೊನೆಗೆ ಕೊಟ್ಟ ಬಂದ ನೋಡಿಸಲಿಕ್ಕೆ ಆತ ತನ್ನ ರಾಜ್ಯವನ್ನೇ ವಿಶ್ವಾಮಿತ್ರರಿಗೆ ನೀಡಿದ. ಆಮೇಲೆ ವಿಶ್ವಾಮಿತ್ರರು ಯಾಗದ ಲಕ್ಷ್ಮಿ ಬಾಕಿ ಇದೆ ಅಂದ್ರು. ಇನ್ನು 48 ದಿನಗಳೊಳಗಾಗಿ ಕೊಡ್ತೇನೆ ಅಂತ. ಕೊನೆಗೂ ಅವರಿಗೆ ದುಡ್ಡು ಹೊಂದಿಸಲಿಕ್ಕೆ ಆಗಲಿಲ್ಲ. ಕೊನೆಗೆ ತನ್ನ ಹೆಂಡತಿಯಾದ ಚಕ್ರವರ್ತಿ ತನ್ನ ಮಗನಾದ ಲೋಹಿತಾಶ್ವರನ್ನು ಬ್ರಾಹ್ಮಣನಿಗೆ ಸ್ವತಃ ತನ್ನನ್ನೇ ಸ್ಮಶಾನದ ಒಡೆಯನನ್ನು ನೀರಬಾಹು ಇದು ಮಾಡಿದ. ಅಯ್ಯ ಸೂತ್ರಧಾರರೇ, ನನಗೆ ತಿಳಿದಂತೆಯಲ್ಲಿ ನಡೀತಾ ಇರೋದು ಕಥೆ ಹೇಳುವ ಸ್ಪರ್ಧೆ ಅಲ್ಲ, ನಾಟಕ. ದಯಮಾಡಿ ನಿಮ್ಮ ಈ ಕಥೆಗೆ ಪೂರ್ಣ ನೆರವು ಹಾಕುವಂತವರಾಗಿ. ಹೌದಣ್ಣ, ನೀನು ಹೇಳೋದು ಸರಿ. ಆದ್ರೂ 3 ಗಂಟೆ ಮುಗಿಸೋ ನಾಟಕನ ಅರ್ಧ ಗಂಟೆಗೆ ಮುಗಿಸುವಂತೆ ಕೀರ್ತನ ಮಾಡಕ್ ಸಾಧ್ಯ? ಈಗ ನೋಡು, ಆ ಕಡೆ ರಾಣಿ ಚಕ್ರವರ್ತಿ, ರಾಜಕುಮಾರ ಲೋಹಿತಾಶ್ವ ಬ್ರಾಹ್ಮಣನ ಮನೆಯಲ್ಲಿ, ಈ ಕಡೆ ರಾಜ ಹರಿಶ್ಚಂದ್ರ ಸ್ಮಶಾನದಲ್ಲಿ ಯಾವ ರೀತಿ ಕಷ್ಟಪಟ್ಟಿದ್ದಾರೆ ಅಂತ ನೋಡೋಣ. ನೋಡಿ ಹರಿಶ್ಚಂದ್ರನ ಕಥೆಯಿದು, ಸತ್ಯ ಧರ್ಮದ ಉಳಿವಿಗೆ ಜತೆಯಿದು, ನೋಡಿ ಮುನಿಗಳ ಪ್ರತಿಷ್ಠೆಯ ಫಲವಿದು. ಓಹೋ ಜಗಕಂಡ ಮಹಾಸತ್ಯವಂತನ ಕಥೆಯನ್ನು ನೋಡುತ್ತ ಧನ್ಯರಾಗರು. ಬನ್ನಿರಿಯಲ್ಲ ಬನ್ನಿರಿಯಲ್ಲ
ಯಾವ ಕಾಯದಲ್ಲಿರುವನು, ಎಲ್ಲಿರುವನು ಎಂಬ ಮೂಕ ವೇದನೆ ನನ್ನನ್ನು ಕಾಡುತ್ತಿದೆ. ಲೋಹಿತ, 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 ಕಂದ, ಲೋಹಿತ, ಎಲ್ಲಿದೆಯೋ ಕಂದ, 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 ಲೋಹಿತ, ಲೋಹಿತ, ನೋಡ ಕಂದ, ನೋಡ ಕಂದ, ನಿನ್ನ ನೋಡಲು ತಾಯಿ ಬಂದಿದೆ. ಒಮ್ಮೆ ನೋಡು ಕಂದ, ಕಂದ, ಅಮ್ಮ ಅಂತ ಕರೆಯೋ ಕಂದ. ಅಯ್ಯೋ ದೇವ ಜಡವಾಗಿದೆ, ಈ ಹೆತ್ತ ಹೊಟ್ಟೆಗೆ ನಿಂತಿಟ್ಟು ಹೋದೆಯಾ ಕಂದ, ಕಂದ, ಕಂದ. ಅರಮನೆಯ ಪರಾಂಗಣ ಸಜ್ಜೆಯಲ್ಲಿ ಮನಸ್ಸು ಬೇಕಾಗಿದೆ. ಈ ಅಡವಿಯಲ್ಲಿ ದುರ್ಮರಣಕ್ಕೆ ಈಡಾಗಿರೋದಕ್ಕೆ ತಾಂತದಂತೆ ನಿಂತಿದೆಯಲ್ಲೋ. ಕಂದ, ಕಂದ, ಅಯ್ಯೋ ಕಂದ, ಕಂದ. ಕಾಶನಾಗಲಿಯ ನೋಡಣ್ಣ, ಶಿವ ಶಿವ, ಶಿವ ಶಿವ, ಶಿವ. ಪ್ರಶೋಕಕ್ಕೆ ಮರುಳುವ ತಾಯಿಯ ಜತೆಯ ನೋಡಣ್ಣ, ಶಿವ ಶಿವ, ಶಿವ ಶಿವ, ಶಿವ ಶಿವ. ಏನು ಈ ಅನ್ಯಾಯ, ಏನು ಈ ಅನ್ಯಾಯ, ಏನು ಈ ಅನ್ಯಾಯ. ಶಿವ ಶಿವ, ಶಿವ ಶಿವ, ಶಿವ ಶಿವ, ಶಿವ ಶಿವ, ಶಿವ ಶಿವ, ಶಿವ ಶಿವ. ಕಂದ, 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 ನಾನೆಂತಲೋ ಭಾಗ್ಯಳು. ಯಾವ ಕೈಯಿಂದ ಲಾಲಿಸಿ ಪಾಲಿಸಿ ತುತ್ತು ತಿನ್ನಿಸಿದೆನೋ, ಅದೇ ಕೈಗಳಿಂದ ನಿನ್ನ ಚಿತೆಗೆ ಬೆಂಕಿ ಹಚ್ಚುವ ಪರಿಸ್ಥಿತಿ ಬಂತಲ್ಲೋ. ಕಂದ, ಕಂದ, ಅಯ್ಯೋ ಕಂದ. ಯಾವ ಈ ಸಂಸ್ಕಾರವನ್ನು ನೀನು ನನಗೆ ಮಾಡಬೇಕಾಗಿತ್ತು, ಅದೇ ಅಗ್ನಿ ಸಂಸ್ಕಾರವನ್ನು ನಾನು ನಿನಗೆ ಮಾಡುವ ಪರಿಸ್ಥಿತಿ ಬಂತಲ್ಲೋ ಮಗನೇ. ಅಯ್ಯೋ ಕಂದ, 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 ಕಂದ. ನಿನ್ನ ತಂದೆ ಬಂದು ನನ್ನ ಮಗನೆಲ್ಲಿ ಎಂದು ಕೇಳಿದಾಗ ಏನು ಹೇಳಿದೋ ಕಂದ, ಏನು ಹೇಳಲಿ. ಅಯ್ಯೋ ಕಂದ. ಯಾರಿಗೆ ಅಪ್ಪಣೆ ಇಲ್ಲದೆ ಸ್ಮಶಾನದೊಳಗೆ ಬಂದಿರುವುದಲ್ಲದೆ ಚಿತೆಗೆ ಏರಿಸಿ ಹೆಣವನ್ನು ಕೂಡ ಸುಡಲಾಗಿದ್ದೀಯಾ? ಅಯ್ಯೋ ಅಯ್ಯ, ಇವ ನನ್ನ ಮಗ ಹಾವು ಕಚ್ಚಿದ್ದಾನೆ. ಬೇಗ ದಹನ ಮಾಡಿ ಬೆಳಿಗ್ಗೆ ಯಾವುದರ ಮೊದಲು ನಾನು ನನ್ನ ಸೇವಾವತಿಗೆ ಹೋಗಬೇಕಿದೆ. ಮಾತೆ, ವಿಷಾದಕರವಾದ ನಿನ್ನ ಮಾತನ್ನು ಕೇಳಿ ನನ್ನ ಮನಸ್ಸು ಮರುಗುತ್ತಿದೆ. ಆದರೆ ಏನು ಮಾಡಲಿ, ನನ್ನ ಕರ್ತವ್ಯವನ್ನು ನಾನು ಮಾಡಲೇಬೇಕಾಗುತ್ತದೆ. ಮೊದಲು ಇದಕ್ಕೆ ಉತ್ತರ ಕೊಡು. ಯಾರ ಅಪ್ಪಣೆಯಿಂದ ನೀನು ಹೆಣವನ್ನು ಸುಡಲು ಸಿದ್ಧಳಾಗಿದ್ದೀಯಾ? ಅಂದರೆ ಅಂದರೆ ನನ್ನ ಮಗನನ್ನು ಸುಡಲು ನನಗೆ ಮತ್ತೊಬ್ಬರ ಅಪ್ಪಣೆ ಬೇಕೇ? ಹೌದು, ಅದು ಇಲ್ಲಿ ಅನೇಕ. ಯಾರಾದರೂ ಸರಿ, ಮೊದಲು ಹೆಣವನ್ನು ನನಗೆ ತೋರಿಸು. ಆಮೇಲೆ ಈ ನೆಲದ ತೆರಿಗೆಯನ್ನು ಕೊಟ್ಟು ಆಮೇಲೆ ಈ ಹೆಣವನ್ನು ಸುಡಬೇಕಾಗುತ್ತದೆ. ಅಯ್ಯ, ನಾನು ಹೊರಗ ಬರೆಯಲ್ಲ. ಇನ್ನೆಲ್ಲ ತೆರಿಗೆಯಾಗಿ ಮಾಡಲು ನನ್ನಲ್ಲಿ ಏನೂ ಇಲ್ಲ. ಅಯ್ಯ, ದಯಮಾಡಿ ದಯಮಾಡಿ ನನ್ನ ಕನ್ನಡ ದಾನವೇಗೆ ಅವಕಾಶ ಕೊಡು. ಯಾಕೆ ನಿನ್ನ ಈ ಮಾತನ್ನು ಕೇಳಿ ನನಗೆ ಕನಿಕರ ಉಂಟಾಗುತ್ತದೆ. ಆದರೆ ಏನು ಮಾಡಿ, ನಾನು ನಿಸ್ಸಾಯ. ನನಗೆ ಸೇರುವಂತಹ ಅಕ್ಕಿಯನ್ನು ನಾನು ಬಿಡಬಲ್ಲೆ, ಆದರೆ ನನ್ನ ಒಡೆಯನಿಗೆ ಸೇರಬೇಕಾದ ವಸ್ತ್ರವನ್ನು, ಹಣವನ್ನು ಮಾತ್ರ ನಾನು ಬಿಡಲಾರೆ. ಹೇಗಾದರೂ ಮಾಡಿ ನಿನ್ನಿಂದಲೂ ಉಳಿಸಲೇಬೇಕು. ಇಲ್ಲದಿದ್ದರೆ ಈ ಹೆಣವನ್ನು ಬೇರೆಲ್ಲಿಗಾದರೂ ತೆಗೆದುಕೊಂಡು ಹೋಗಿ ಅಂತ್ಯ ಸಂಸ್ಕಾರ ಮಾಡಿ ಹೋಗು. ಕುಮಾರ, 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 ಏಕಛತ್ರಾಧಿಪತಿಯಾಗಿ ಸಕಲ ರಾಜ್ಯ, ಸಕಲ ಐಶ್ವರ್ಯವನ್ನು ಆಡಬೇಕಾದ ನಿನಗೆ ಈ ಸ್ಮಶಾನದಲ್ಲಿ ಒಂದಿಷ್ಟು ಜಾಗ ಇಲ್ಲವಾಯಿತಲ್ಲೋ ಕಂದ. ಅಯ್ಯೋ ಹಾಗಾದರೆ ನಿನ್ನ ಮಾತುಗಳು ವಿಚಿತ್ರವಾಗಿವೆ. ಕ್ಷಣಕ್ಕೆ ಮುಂಚೆ ನೀನು ನಿರ್ಗತಿಗಳೆಂದೆ, ಆದರೆ ಈಗ ನಿನ್ನ ಮಗ ಏಕಛತ್ರಾಧಿಪತಿಯಾಗಿ ಆಡಬೇಕಾದವರೆಂದಿದ್ದೀಯಲ್ಲ, ನನಗೊಂದು ಅರ್ಥವಾಗುವುದಿಲ್ಲ. ಸಪ್ತ ಸಪ್ತದ್ವೀಪ ವಸುಂಧರೆಯಾಳಿದಂತ ಹರಿಶ್ಚಂದ್ರನ ಧರ್ಮಪತ್ನಿ ನಾನು. ಇವ ನಮ್ಮ ಏಕ ಮಾತ್ರ ಪುತ್ರ. ಅಯ್ಯೋ ಹರಿಶ್ಚಂದ್ರ, ಇದ್ದ ಏಕಮಾತ್ರ ಪುತ್ರನನ್ನೂ ಕಳೆದುಕೊಂಡೆಯ. ಸೂರ್ಯವಂಶ ನಾಶವಾಗಿ ಹೋಗಿದೆ. ಅಂದರೆ
ಈಶ್ವರ, ಇಂದು ಸ್ತ್ರೀ ಹತ್ಯೆ ಕೂಡ ಮಾಡಬೇಕಾಗಿ ಬಂದೆ. ಚಂದ್ರಮತಿ, ನೀನು ನಾನು ಪ್ರಾಣೇಶ್ವರ, ದೈವ ಸಂಕಲ್ಪ ಹೀಗಿರುವಾಗ ನಮ್ಮ ನಂಬಿಕೆ ಅಪನಂಬಿಕೆಗಳಿಂದ ಪ್ರಯೋಜನವಿಲ್ಲ. ಪುತ್ರ ಶೋಕದಿಂದ ಕಂಗೆಟ್ಟಿರುವ ಈ ಸಮಯದಲ್ಲಿ ಸಹಧರ್ಮಿಯ ತಲೆ ಕಡಿಯುತ್ತಿ ಬಂದೆ. ಪ್ರಾಣೇಶ್ವರ, ಚಿಂತಿಸಬೇಡಿ. ಎಲ್ಲೋ ನೀಚ ಸಾಧನ ಸಾಯ ಪ್ರತ್ಯಕ್ಷ ದೈವವಾದ ನಿಮ್ಮ ಸಮ್ಮುಖದಲ್ಲಿ ಅದು ನಿಮ್ಮ ಕೈಗಳಿಂದ ತಾವು ಬರುತ್ತಿರುವುದು ನನ್ನ ಭಾಗ್ಯ. ನಾನೇ ಧನ್ಯಳು ಪ್ರಭು. ನಿಮ್ಮ ಸ್ವಾಮಿಯ ಆಜ್ಞೆಯನ್ನು ನೆರವೇರಿಸಿ ಪ್ರಭು, ನೆರವೇರಿಸಿ. ಹೌದು, ಸ್ವಾಮಿಯ ಆಜ್ಞೆಯನ್ನು ನೆರವೇರಿಸಲೇಬೇಕು. ಹೇಳಿ, ಕೊನೆಯ ಬಾರಿ ಭಗವಂತನನ್ನು ತಿಳಿದುಕೊಂಡು ಸಿಂಹಳಾಗು. ಮೆಚ್ಚಿದೆ ಹರಿಶ್ಚಂದ್ರ, ಮೆಚ್ಚಿದೆ. ನಿನ್ನ ಸತ್ಯ ನಿಷ್ಠೆಯನ್ನು ಪರೀಕ್ಷಿಸಲು, ನಿನಗೆ ಶಾಶ್ವತ ಕೀರ್ತಿಯನ್ನು ಪ್ರಸಾದಿಸಲು ವಿಶ್ವಾಮಿತ್ರ ಮುನಿಗಳು ಕೂಡಿದ ಇಂದ್ರಜಾಲವೇ. ಏನಂತೆ? ಕೊನೆಯ ಕ್ಷಣದಲ್ಲಿ ನಾಟಕ ಕೊನೆಯ ಕ್ಷಣದಲ್ಲಿ ಇಲ್ಲ, ಒಂದೇ ಟೀಮ್ ಇತ್ತು, ಎಲ್ಲ ಪ್ರೋಗ್ರಾಮ್ಸ್ ಆಯ್ತು. ಹೌದು ಹೌದು, ಮುಗೀತು. ಅಲ್ಲ ಒಂದು ಸ್ಟೇಜ್ ಸಣ್ಣದಾಗಿ ಅನೌನ್ಸ್ ಮಾಡ್ಕೊಂಡು ರಿಸಲ್ಟ್, ಆಮೇಲೆ ಊಟ ಕಳಿಸೋ. ಹರಿಶ್ಚಂದ್ರ, ಜಗತ್ತಿಗೆ ಸತ್ಯದ ಮಹತ್ವವನ್ನು ಹೇಳಿದ ನಿನ್ನ ಹೆಸರು ಚಿರಸ್ಥಾಯಿಯಾಗಿರುವೆ. ನಿನ್ನ ಕಥೆಯನ್ನು ಹೇಳುವವರು ಕೇಳುವವರು ನಿನ್ನನ್ನೇ ಆದರ್ಶವಾಗಿಟ್ಟುಕೊಂಡು ಸತ್ಯವಂತರಾಗಿ ಧರ್ಮಪರಾಯಣರಾಗಿ ಸರ್ವ ಸುಖವನ್ನು ಅನುಭವಿಸಲು. ಹೌದು, ಇನ್ನೊಂದು ಅರ್ಧ ಗಂಟೆ ಇರ್ಬೋದು. ನಿಜ ಹೇಳಬೇಕಾದ್ರೆ ಸುಳ್ಳು ಹೇಳುವವರಿಗೆ ತಾತ್ಕಾಲಿಕ ಜಯ ಸಿಗಬಹುದು, ಆದರೆ ಅಂತಿಮ ಜಯ ಸತ್ಯವಂತರಿಗೆ ಮಾತ್ರ. ಕರೆ ಹೇಳಿದ್ರಮ್ಮ, ಜಯ ಯಾವಾಗಲೂ ಸತ್ಯಕ್ಕೆ. ಆಯ್ತು ಸರ್.